ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಡಿಕೆಶಿ ನೇತೃತ್ವದ ಸರ್ಕಾರ ಶುರುವಾಗಿದ್ದೇ ಆಗಿದ್ದು ಒಂದರ ಮೇಲೊಂದರಂತೆ ಸಂಕಷ್ಟ ಸುತ್ತಕೊಳ್ತಾನೇ ಇದೆ. ಒಂದು ಸಮಸ್ಯೆಗೆ ಪರಿಹಾರ ಸಿಕ್ತು ಅನ್ನೋ ಹೊತ್ತಲ್ಲೇ ಮತ್ತೊಂದು ಸಮಸ್ಯೆ ಎದುರಾಗ್ತಾ ಇದೆ. ಅದರಲ್ಲೂ ಈ ಬಾರಿ ತಮ್ಮ ಸರ್ಕಾರದ ವಿರುದ್ಧವೇ, ಅದರಲ್ಲೂ ತಮಗೆ ನೀಡಿರೋ ಖಾತೆ ವಿಷಯವಾಗಿ ದೊಡ್ಡ ದೊಡ್ಡ ನಾಯಕರೇ ಸಿಡಿದೇಳ್ತಿದ್ದಾರೆ. ಹೈಕಮಾಂಡ್ ನಾಯಕರ ನಿರ್ಧಾರ, ಸಿಎಂ ಇಟ್ಟ ಹೆಜ್ಜೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಶುರು ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಬಹಿರಂಗವಾಗಿ ಬಂಡಾಯದ ಬಾವುಟ ಹಾರೋ ಮುನ್ಸೂಚನೆ ನೀಡುತ್ತಿದ್ದಾರೆ. ಹೀಗಾಗಿ ಡಿಕೆಶಿ ನೇತೃತ್ವದ ಸರ್ಕಾರ ರಚನೆಯಾಗಿ ಇವತ್ತಿಗೆ 1 ವಾರ ಆಗೋಯ್ತು. ಇಷ್ಟು ದಿನ ಆದ್ರೂ ಎಲ್ಲವೂ ಸುಸೂತ್ರ ಅನ್ನಿಸ್ತಾ ಇಲ್ಲ. ಒಂದರ ಮೇಲೊಂದರಂತೆ ತೊಂದರೆ ಎದುರಾಗ್ತಾನೆ ಇದೆ. ಮೊದಲಿಗೆ ಖಾತೆ ಹಂಚಿಕೆ ಮಾಡಿದ ದಿನವೇ ಹಿರಿಯ ಶಾಸಕ, ಕಾಂಗ್ರೆಸ್ನ ಕಟ್ಟಾಳು ಅನ್ನಿಸ್ಕೊಂಡ ರಾಮಲಿಂಗಾರೆಡ್ಡಿ ಸಿಡಿದೆದ್ರು. ನನಗೆ ಜಲಸಂಪನ್ಮೂಲ ಖಾತೆ ಬೇಡ, ಕೊಡೋದಾದ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನೀಡಿ ಅಂತ. ಆದ್ರೆ ಅದಾಗಲೇ ನಗರಾಭಿವೃದ್ಧಿ ಖಾತೆಯನ್ನ ಕೃಷ್ಣೇ ಬೈರೇಗೌಡ ಅವರಿಗೆ ಕೊಟ್ಟಾಗಿತ್ತು. ಹೀಗಾಗಿ ರಾಮಲಿಂಗಾರೆಡ್ಡಿಯನ್ನ ತುಂಬಾ ಕನ್ವಿನ್ಸ್ ಮಾಡಿದ ಹೈಕಮಾಂಡ್ ನಾಯಕರು ಡಬಲ್ ಖಾತೆಯ ಆಮಿಷ ನೀಡಿ ಮನವೊಲಿಸಿದ್ದಾರೆ. ಇದರ ಬೆನ್ನಲ್ಲೇ ಮತ್ತೊಂದು ಮುನಿಸು ಶುರುವಾಗಿದೆ. ಕಾಂಗ್ರೆಸ್ನ ನಿಷ್ಠಾವಂತ ನಾಯಕ, ಯಾವತ್ತೂ ಅಧಿಕಾರದ ಹಿಂದೆ ಬಿದ್ದವರಲ್ಲ, ತಮಗೆ ಕೊಟ್ಟ ಖಾತೆಯನ್ನ ಅತ್ಯುತ್ತಮವಾಗಿ ನಿರ್ವಹಿಸಿರೋ ರಾಜಕಾರಣಿ ಅಂತ ಕರೆಯಿಸಿಕೊಳ್ಳೋ ಕೃಷ್ಣ ಬೈರೇಗೌಡ ಅಸಮಾಧಾನಗೊಂಡಿದ್ದಾರೆ. ರಾಮಲಿಂಗಾರೆಡ್ಡಿ ಯಾವ ಖಾತೆ ಬೇಕು ಅಂತ ಪಟ್ಟು ಹಿಡಿದಿದ್ರು, ಅದೇ ಖಾತೆ ವಿರುದ್ಧವೇ ಕೃಷ್ಣೇ ಬೈರೇಗೌಡರು ಗರಂ ಆಗಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ತುಂಬಾ ದೊಡ್ಡದು. ಸಮುದ್ರದಂತ ಬೆಂಗಳೂರಿನ ಅಭಿವೃದ್ಧಿ ಮಹತ್ವದ ಪಾತ್ರ ವಹಿಸುತ್ತೆ. ಈ ಖಾತೆ ಮೇಲೆ ದೊಡ್ಡವರದ್ದೇ ಕಣ್ಣಿತ್ತು. ಆದ್ರೆ ಹೈಕಮಾಂಡ್ ನಾಯಕರು ಕೃಷ್ಣ ಬೈರೇಗೌಡ ಅವರಿಗೆ ಪಟ್ಟ ಕಟ್ಟಿದ್ದಾರೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಎದುರಾಗಿದೆ. ಡಿಕೆಶಿ ಕೊಟ್ಟ ಚೆಕ್ಮೇಟ್ ಕೃಷ್ಣ ಬೈರೇಗೌಡ ಅವರನ್ನ ಕೆರಳುವಂತೆ ಮಾಡಿದೆ. ಖಾತೆ ಕೊಡೋದೇನೋ ಕೊಟ್ರು, ಒಂದಿಷ್ಟು ಆಯಕಟ್ಟಿನ ಹುದ್ದೆಗಳನ್ನ ಕಿತ್ಕೊಂಡು ಕೊಟ್ಟಿದ್ದಾರೆ. ಇದೇ ಈಗ ಕೃಷ್ಣ ಬೈರೇಗೌಡ ಅಸಮಾಧಾನಕ್ಕೆ ಕಾರಣ ಆಗಿರೋದು. ಸಚಿವ ಸ್ಥಾನ ಹಂಚಿಕೆಯಾಗಿ ವಾರ ಆಗ್ತಾ ಬಂದ್ರು ಕೃಷ್ಣ ಬೈರೇಗೌಡ ಅಧಿಕಾರ ಸ್ವೀಕರಿಸಿಲ್ಲ. ಇದು ಕಾಂಗ್ರೆಸ್ ಪಾಳಯದಲ್ಲಿ ಬಿರುಗಾಳಿ ಎಬ್ಬಿಸೋ ಮುನ್ಸೂಚನೆ ನೀಡ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಕೃಷ್ಣ ಬೈರೇಗೌಡ ಅಸಮಾಧಾನಕ್ಕೆ ಕಾರಣ ಆಗಿರೋದು ಒಂದೇ ಒಂದು, ಅದು ಅರ್ಧ ಖಾತೆ ಕೊಟ್ಟಿದ್ದಾರೆ ಅನ್ನೋದು. ನನಗೆ ಕೊಡೋದೇ ಆದ್ರೆ ಪೂರ್ತಿ ಖಾತೆ ಕೊಡಿ, ಈ ಅರ್ಧ ಖಾತೆ ಬೇಡ ಅನ್ನೋದು. ಯಾಕಂದ್ರೆ ಕೃಷ್ಣೇ ಬೈರೇಗೌಡ ಅವರಿಗೆ ಕೊಟ್ಟ ಖಾತೆಯಲ್ಲಿ BMRDA, BDA ಸೇರಿಲ್ಲ. ಇವೆರಡನ್ನ ಸಿಎಂ DK ಶಿವಕುಮಾರ್ ತಮ್ಮ ಬಳಿಯೇ ಇಟ್ಕೊಂಡಿದ್ದಾರೆ. ಇದೇ ಈಗ ಇವರ ಮುನಿಸಿಗೆ ಕಾರಣ ಆಗಿರೋದು. ಯಾಕಂದ್ರೆ ಬೆಂಗಳೂರಿನ ಅಭಿವೃದ್ಧಿಯಲ್ಲಿ ಈ 2 ಆಯಕಟ್ಟಿನ ಹುದ್ದೆಗಳೇ ದೊಡ್ಡ ಪಾತ್ರ ವಹಿಸೋದು. ಇವುಗಳನ್ನೇ ಕಿತ್ಕೊಂಡು ಅರ್ಧ ಖಾತೆ ಕೊಟ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಹೇಗಾಗುತ್ತೆ? ಈ ಅಪೂರ್ಣ ಖಾತೆ ಇಟ್ಕೊಂಡು ಬೆಂಗಳೂರಲ್ಲಿ ಕೆಲಸ ಮಾಡಲು ಆಗಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ನನಗೆ ನೀಡಿರೋ ಖಾತೆಯಲ್ಲಿ BMRDA, BDA ಸೇರಿಸುವಂತೆ ಕೃಷ್ಣೇ ಬೈರೇಗೌಡ ಹೈಕಮಾಂಡ್ ಬಳಿಯೂ ಮನವಿ ಮಾಡಿದ್ದು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಬಳಿ ಡಿಮ್ಯಾಂಡ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಒಂದು ಸಂದೇಶವನ್ನು ನೀಡಿ ಬಂದಿದ್ದಾರಂತೆ. ಕೊಡೋದಾದ್ರೆ ನನಗೆ ಎಲ್ಲವನ್ನ ಸೇರಿಸಿ ಕೊಡಿ, ಇಲ್ಲ ಹಳೆ ಖಾತೆ ಕೊಡಿ ಅಂದಿದ್ದಾರಂತೆ. ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ DK ಶಿವಕುಮಾರ್ ನಿರ್ವಹಿಸ್ತಾ ಇದ್ರು. ಈ ವೇಳೆ BMRDA, BDA ಎರಡೂ ಇದೇ ಖಾತೆಯಲ್ಲೇ ಇದ್ವು. ಆದ್ರೀಗ ಕೃಷ್ಣೇ ಬೈರೇಗೌಡ ಅವರಿಗೆ ನೀಡುವಾಗ ಪ್ರತ್ಯೇಕ ಮಾಡಿದ್ದಾರೆ. ಇದೇ ಕೃಷ್ಣೇ ಬೈರೇಗೌಡ ಅವರ ಅಸಮಾಧಾನಕ್ಕೆ ಕಾರಣ ಆಗಿರೋದು. ಈ ಸಂಬಂಧ ಸಿಎಂ ಜೊತೆಗೂ ಚರ್ಚೆ ಮಾಡಿ ಬಂದಿದ್ದಾರೆ. ಆದ್ರೆ ಮೇಲ್ನೋಟಕ್ಕೆ ಹೈಕಮಾಂಡ್ ಯಾಕೋ ಕಿವಿಗೊಟ್ಟಂತೆ ಕಾಣ್ತಾ ಇಲ್ಲ. ಹೀಗಾಗಿ ಕೃಷ್ಣೇ ಬೈರೇಗೌಡ ಅವರ ಮುಂದಿನ ದಾರಿ ಯಾವುದಯ್ಯ ಅನ್ನೋ ಚರ್ಚೆ ಹುಟ್ಕೊಂಡಿದೆ. ಪೂರ್ಣ ಖಾತೆಗಾಗಿ ಏಕಾಂಗಿ ಹೋರಾಟ ಮಾಡ್ತಾ ಇದ್ದು ಕೃಷ್ಣೇ ಬೈರೇಗೌಡ ಬೆನ್ನಿಗೆ ಬೆಂಗಳೂರು ಶಾಸಕರು ನಿಲ್ತಿಲ್ಲ. ಇತ್ತ BDA, BMRD ಸೇರ್ಪಡೆಗೆ DK ಶಿವಕುಮಾರ್ ಒಪ್ತಿಲ್ಲ. ಇದೆಲ್ಲದರ ಮಧ್ಯೆ ಸಿದ್ದರಾಮಯ್ಯ ಅಂಡ್ ಟೀಮ್ ಮೌನಕ್ಕೆ ಜಾರಿದೆ. ಹೀಗಾಗಿ ಕೃಷ್ಣೇ ಬೈರೇಗೌಡ ಅವರ ಮುಂದಿನ ದಾರಿ ಯಾವುದಯ್ಯ ಅನ್ನೋ ಚರ್ಚೆ ಹುಟ್ಕೊಂಡಿದೆ. ಆತ್ಮೀಯರೇ, ಇದಿಷ್ಟು ಒಂದು ಕಥೆಯಾದ್ರೆ ಇನ್ನೂ ಒಂದು ಕತೆ ಇದೆ. ಸಚಿವ ಸಂಪುಟ ಪುನಾರಚನೆ ಅನ್ನೋದು ಸಿಎಂ ಪಾಲಿಗೆ ಜೇನುಗೂಡಿಗೆ ಕೈ ಹಾಕಿದಂತಿದೆ. ಯಾಕಂದ್ರೆ ಮೊದಲ ಪಟ್ಟಿಯ ಅಸಮಾಧಾನವೇ ಹೋಗಿಲ್ಲ. ಇನ್ನು 2ನೇ ಪಟ್ಟಿ ಬಿಡುಗಡೆಯಾದ್ರೆ ಮತ್ತೆಷ್ಟು ಜನ ಸಿಡಿದೇಳ್ತಾರೋ ಅನ್ನೋ ಅನುಮಾನ ಹುಟ್ಟಿಸಿದೆ. ಸಿಎಂ DKಶಿ ಮುಂದೆ 108 ಸವಾಲು ಬಂದು ನಿಂತಿತ್ತು. ಆಕಾಂಕ್ಷಿಗಳ ಪಟ್ಟಿ ದಿನೇ ದಿನೇ ದೊಡ್ಡದಾಗ್ತಾನೆ ಹೋಗ್ತಾ ಇದೆ. ಸದ್ಯಕ್ಕೆ ಖಾಲಿ ಇರೋದು 20 ಸಚಿವ ಸ್ಥಾನ ಮಾತ್ರ. ಆದ್ರೆ ರೇಸ್ನಲ್ಲಿ ಇರೋದು 50ಕ್ಕೂ ಅಧಿಕ ಮಂದಿ. ಹೀಗಾಗಿ 2ನೇ ಲಿಸ್ಟ್ ಬಿಡುಗಡೆ ಮಾಡೋದು ದಿಲ್ಲಿ ನಾಯಕರಿಗೂ ಸವಾಲಾಗಿದೆ.
ಆಕಾಂಕ್ಷಿಗಳ ಬೆಂಬಲಿಗರು ಮೇಲಿಂದ ಮೇಲೆ ಪ್ರತಿಭಟನೆ ಮಾಡ್ತಿದ್ದಾರೆ. ಬಣ ರಾಜಕೀಯವೂ ಸೃಷ್ಟಿಯಾಗ್ತಾ ಇದೆ. ಹೀಗಾಗಿ ಸಮುದಾಯಗಳ ಪ್ರಾತಿನಿಧ್ಯ ಆಧಾರದಲ್ಲಿ ಲೆಕ್ಕಾಚಾರ ಹಾಕಬೇಕು. ಜೊತೆಗೆ ಪ್ರಾದೇಶಿಕ ಅಸಮತೋಲನ ಶಮನಕ್ಕೂ ಸರ್ಕಸ್ ಮಾಡಬೇಕು. ಇದೆಲ್ಲದರ ಮಧ್ಯೆ ಹಿರಿಯರು ಕಿರಿಯರ ಅಸಮಾಧಾನವನ್ನು ಹೋಗಲಾಡಿಸಬೇಕು. ಹೀಗಾಗಿ 2ನೇ ಪಟ್ಟಿ ಬಿಡುಗಡೆಯಾದ್ರೆ ದೊಡ್ಡ ಕಂಪನ ಶುರುವಾಗುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಸದ್ಯಕ್ಕೆ ಹಂಚಿಕೆಯಾಗಿರೋದು 13 ಖಾತೆಗಳು ಮಾತ್ರ. ಬಾಕಿ ಉಳಿದಿರೋ ಖಾತೆಗಳೇ ಹೆಚ್ಚು. ಹೀಗಾಗಿ ತುಂಬಾ ದಿನ ವಿಳಂಬ ಮಾಡೋದಿಕ್ಕೂ ಆಗಲ್ಲ. ಅಭಿವೃದ್ಧಿ ವಿಷಯದಲ್ಲಿ ಖಾತೆಗಳನ್ನ ಹಂಚಿಕೆ ಮಾಡಲೇಬೇಕು. ಆದ್ರೆ ಮೇಲ್ಮನೆ ಎಲೆಕ್ಷನ್ ಮುಗಿದ ಮೇಲೆ 2ನೇ ಲಿಸ್ಟ್ ಫೈನಲ್ ಮಾಡಲು ಹೈಕಮಾಂಡ್ ನಾಯಕರು ಒಲವು ತೋರಿಸಿದ್ದಾರೆ. ಒಂದು ವೇಳೆ ಈಗಲೇ ಪಟ್ಟಿ ಬಿಡುಗಡೆ ಮಾಡಿದ್ರೆ ಎಲ್ಲಿ ಮೇಲ್ಮನೆ ಎಲೆಕ್ಷನ್ಗೆ ಹೊಡೆತ ಕೊಡುತ್ತೋ, ಶಾಸಕರ ವೋಟ್ಗಳು ಮಿಸ್ ಆಗ್ತಾವೋ ಅನ್ನೋ ಭೀತಿಯಲ್ಲಿ ಮುಂದೂಡ್ತಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.